ನಮಸ್ಕಾರ ವೀಕ್ಷಕರೇ, 500 ವರ್ಷಗಳ ಇತಿಹಾಸವುಳ್ಳ ಶಿವನ ದೇವಾಲಯ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮನಹಳ್ಳಿ ಗ್ರಾಮದ ಚಿತ್ರಾವತಿ ನದಿ ತೀರದಲ್ಲಿ ನೆಲೆಸಿರುವ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಸನ್ನಿಧಿಯ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಾಜ ಬೀದಿಗಳಲ್ಲಿ ತೇರು ಎಳೆಯುವ ಮೂಲಕ ದೇವರ ಕೃಪೆಯಲ್ಲಿ ಪಾತ್ರರಾಗಿದ್ದರು. ಶ್ರೀ ಚಂದ್ರಮೌಳೇಶ್ವರ ದೇವಸನ್ನಿಧಿ ಸುಮಾರು 450ರಿಂದ 500 ವರ್ಷಗಳ ಇತಿಹಾಸವುಳ್ಳ ಶಿವನ ಸನ್ನಿಧಿಯಾಗಿದೆ. ಹಾಗೂ ಶ್ರೀ ಚಂದ್ರಮೌಳೇಶ್ವರಿ ಸೇವಾ ಸಂಘ ಕಾರ್ಯಕರ್ತರು ವರ್ಷಪೂರ್ತಿ ದೇವರ ಪೂಜೆ ಪುನಸ್ಕಾರಗಳು ನಡೆಸಿಕೊಂಡು ಬರುತ್ತಿದ್ದು, ಹಾಗೂ ಪ್ರತಿ ವರ್ಷದಂತೆ ಸಾರ್ವಜನಿಕರ ಮತ್ತು ಸೇವಾ ಕಾರ್ಯಕರ್ತರಿಂದ ರಥೋತ್ಸವ ಮತ್ತು ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಹಾಗೂ ಸೇವಾ ಕಾರ್ಯಕರ್ತರುಗಳಾಗಿ ಸಂಘದ ಕಾರ್ಯದರ್ಶಿ ಬಾಲಸುಬ್ರಹ್ಮಣ್ಯಂ, ಅಧ್ಯಕ್ಷರು ಎಸ್.ಎನ್. ವೆಂಕಟೇಶ್, ಅರ್ಚಕರು ಚಂದ್ರಶೇಖರ್ ಶರ್ಮಾ ಇವರುಗಳು ಸಂಘದ ಪದಾಧಿಕಾರಿಗಳಾಗಿರುತ್ತಾರೆ. ಇದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಮುಜರಾಯಿಗೆ ಸೇರಿರತಕ್ಕಂಥದ್ದು. ಇದಕ್ಕೆ 450ರಿಂದ 500 ವರ್ಷದ ಇತಿಹಾಸ ಇದೆ. 1945ರಲ್ಲಿ ಈ ದೇವಸ್ಥಾನದ ರಥೋತ್ಸವ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ರಥೋತ್ಸವ ಮುಜರಾಯಿಯವರ ಮತ್ತು ಸಾರ್ವಜನಿಕ ಭಕ್ತಾದಿಗಳ ಒಂದು ಸಹಕಾರದಿಂದ ನಡ್ಕೊಂಡು ಬರ್ತಾಯಿದೆ. ಈ ವರ್ಷವೂ ಕೂಡ ಸಪ್ತದಿನ ಸಂಕಲ್ಪದ ಪ್ರಕಾರವಾಗಿ ರಥೋತ್ಸವ ಕಲ್ಯಾಣೋತ್ಸವಗಳೆಲ್ಲ ನಡೆಯುತ್ತೆ. ನಿನ್ನೆ ಕಲ್ಯಾಣೋತ್ಸವ ಆಯಿತು. ಮಹಾಶಿವರಾತ್ರಿ ದಿವಸ ಕಲ್ಯಾಣೋತ್ಸವ, ಮಾರನೇ ದಿವಸ ಬೆಳಗ್ಗೆ ರಥೋತ್ಸವ ನಡೆಯುತ್ತೆ. ನಿನ್ನೆ ದಿವಸ ಕಲ್ಯಾಣೋತ್ಸವ ಆಗಿದೆ, ಈ ದಿವಸ ಬ್ರಹ್ಮರಥೋತ್ಸವ ಆಗಿದೆ. ಇದು ಸುಮಾರು ಗಂಗಾರಸರ ಸಾಮಂತ ದೊರೆಗಳ ಒಂದು ಇತಿಹಾಸವನ್ನು ಹೊಂದಿದೆ. ಅವರ ಜಿಎನ್ ಕೃಷ್ಣಾರೆಡ್ಡಿ, ನ್ಯೂಸ್ 21 ಕನ್ನಡ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ 21 ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.